ನಮಸ್ಕಾರ ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ನಾನು ಬಾಲರಾಜ್. ಮೊದಲಿಗೆ ಹೆಡ್ಲೈನ್ಸ್. ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಹಲವು ದಿನಗಳಿಂದ ನೀರಿಲ್ಲದೆ ಅಜ್ಜಿಬೆಟ್ಟು ನಾಗರಿಕರ ಪರದಾಟ. ಸ್ಥಳೀಯರಿಂದ ಪುರಸಭೆಗೆ ಮನವಿ, ಪ್ರತಿಭಟನೆಯ ಎಚ್ಚರಿಕೆ. ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡಿವೆ ಎನ್ಜಿಒಗಳು. ಮತ್ತೆ ಎನ್ಜಿಒಗಳ ಮೂಲಕ ನಡೆಯಲಿದೆ ಹುಲಿಗಣತಿ. ಚಿಕ್ಕಮಗಳೂರಿನಲ್ಲಿ ಎನ್ಜಿಒಗಳ ವಿರುದ್ಧ ಮಲೆನಾಡಿಗರ ಪ್ರತಿಭಟನೆ. ಕಳೆದ 15 ವರ್ಷಗಳಿಂದ ಕತ್ತಲ ಕೋಣೆಯಲ್ಲಿದ್ದ ಯುವತಿ ಬಾಳಿಗೆ ಬೆಳಕಾದ ಸ್ಥಳೀಯ ಬಿಜೆಪಿ ಜನಪ್ರತಿನಿಧಿಗಳು. ಯುವತಿಯನ್ನು ಚಿಕಿತ್ಸಾ ಕೇಂದ್ರಕ್ಕೆ ದಾಖಲಿಸಿದ ಜನಪ್ರತಿನಿಧಿಗಳು. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಅಜ್ಜಿಬೆಟ್ಟು ಪರಿಸರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು, ತಕ್ಷಣ ಸಮಸ್ಯೆ ಪರಿಹರಿಸುವಂತೆ ಸ್ಥಳೀಯರು ಪುರಸಭೆಗೆ ಮನವಿ ಸಲ್ಲಿಸಿದರು. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಅಜ್ಜಿಬೆಟ್ಟು ಪರಿಸರದಲ್ಲಿ ಕಳೆದ ಹಲವು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ತಕ್ಷಣ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಸ್ಥಳೀಯರು ಬುಧವಾರ ಪುರಸಭಾ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಇಲ್ಲಿನ ಪ್ರತಿ ಮನೆಗೂ ಪುರಸಭೆಯಿಂದ ಒದಗಿಸಲಾದ ಕುಡಿಯುವ ನೀರೇ ಆಧಾರವಾಗಿದೆ. ಕಳೆದ ಹಲವು ದಿನಗಳಿಂದ ನೀರು ಬರುತ್ತಿಲ್ಲ. ಇದರಿಂದಾಗಿ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಇದೇ ವಾರ್ಡ್ನಲ್ಲಿರುವ ಅಜ್ಜಿಬೆಟ್ಟು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೀಡುವ ಬಿಸಿಯೂಟಕ್ಕೂ ನೀರಿಲ್ಲದೆ ತುಂಬಾ ತೊಂದರೆಯಾಗಿದೆ. ಈ ಬಗ್ಗೆ ನಾವು ಹಲವು ಬಾರಿ ಪುರಸಭೆಗೆ ಮನವಿ ಸಲ್ಲಿಸಿದ್ದರೂ ಪುರಸಭೆ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದರು. ಕುಡಿಯುವ ನೀರನ್ನ ಪ್ರತಿದಿನ ಸಮರ್ಪಕವಾಗಿ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡ ಸ್ಥಳೀಯರು 3 ದಿನಗಳ ಒಳಗಾಗಿ ಸಮಸ್ಯೆ ಪರಿಹರಿಸಬೇಕು, ತಪ್ಪಿದ್ದಲ್ಲಿ ಪುರಸಭೆ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಂಚಯಗಿರಿ ಈ ಪ್ರದೇಶಕ್ಕೆ ನೀರೇ ಬರ್ತಿಲ್ಲ. ಕಳೆದ 1 ತಿಂಗಳಿಂದ ಇದ್ದ ಸಮಸ್ಯೆ ಅಧಿಕವಾಗಿದೆ. ಈ ಸಮಸ್ಯೆ ಬಗ್ಗೆ ನಾವು ಹಲವಾರು ಸಲ ಫೋನ್ ಮೂಲಕ ಬಾಕಿ ಮುನ್ಸಿಪಾಲಿಟಿ ಮುಖ್ಯಾಧಿಕಾರಿಯವರಿಗೆ ತಿಳಿಸಿದ್ದೇವೆ, ಸಂಬಂಧಪಟ್ಟವರೆಲ್ಲರಿಗೂ ತಿಳಿಸಿದ್ದೇವೆ, ಸದಸ್ಯರುಗಳಿಗೂ ತಿಳಿಸಿದ್ದೇವೆ. ಆದರೆ ಅವರು ಈ ಬಗ್ಗೆ ಒಂದು ಗಮನ ಹರಿಸಿದ ರೀತಿಯಲ್ಲಿ ಕಾಣ್ತಾ ಇಲ್ಲ ನಮ್ಗೆ. ಯಾಕಂತೇಳಿದ್ರೆ ಬಂಟ್ವಾಳ ಮುನ್ಸಿಪಾಲಿಟಿ ಅಜ್ಜಿಬೆಟ್ಟು ಪ್ರದೇಶ ಇರ್ಬೋದು ಅಥವಾ ಸಂಚಯಗಿರಿ ಇರ್ಬೋದು, ಈ ಎಲ್ಲವೂ ಕೂಡ ಬಹುಶಃ ಬಂಟ್ವಾಳ ಪುರಸಭೆ ವ್ಯಾಪ್ತಿಯ ನೀರನ್ನ, ಪೈಪ್ಲೈನ್ ನೀರನ್ನು ನಂಬಿಕೊಂಡು ಹೆಚ್ಚು ಜನರಿದ್ದಾರೆ. ಹೆಚ್ಚು ಜನರು ಆ ಬಾವಿ ಹೆಚ್ಚಿನ ಜನರಿಗಿಲ್ಲ. ಪುರಸಭಾ ವತಿಯಿಂದ ನೀಡಲಾಗುವಂಥ ಪೈಪ್ಲೈನ್ನ ನೀರನ್ನೇ ನಂಬಿಕೊಂಡು ಅಧಿಕ ಜನ ಬರ್ತಾ ಇದ್ದಾರೆ. ಹಾಗಿರುವುದರಿಂದ ಕಳೆದ ಅದರಲ್ಲೂ ಇತ್ತೀಚೆಗೆ ಒಂದು ವಾರದಿಂದ ನೀರೇ ಬರ್ತಾ ಇಲ್ಲ. ಇದರಿಂದಾಗಿ ಭಾರಿ ಕಷ್ಟ ಆಗಿದೆ ಎಲ್ರಿಗೂ ಕೂಡ. ಆದ್ದರಿಂದ ನಾವು ಇನ್ನು ಮುಂದೆ ಈ ಒಂದು ಮನವಿಯನ್ನು ಈಗ ನಾವು ಮುಖ್ಯಾಧಿಕಾರಿಯವರಿಗೆ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಜಿಲ್ಲಾಧಿಕಾರಿಯವರಿಗೆ ಕೂಡ ಅದರ ಒಂದು ಪ್ರತಿಯನ್ನು ಕಳಿಸ್ತಾ ಇದ್ದೇವೆ. ಅವರ ಗಮನಕ್ಕೂ ಕೂಡ ಈ ವಿಷಯವನ್ನು ತರ್ತಾ ಇದ್ದೇವೆ. ಆದರೆ ಕಳೆದ ಆ ನಂತರ ಒಂದು 3 ದಿವಸ ಒಳಗೆ ಅವರು ಯಾವುದೇ ಕ್ರಮವನ್ನ, ನೀರಿನ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದಿದ್ದರೆ ನಾವು ಬಂಟ್ವಾಳ ಪುರಸಭೆಯ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಸ್ನೇಹಾಂಜಲಿ ಸೇವಾ ಸಂಘದ ಗೌರವಾಧ್ಯಕ್ಷ ಪ್ರಮೋದ್ ಕುಮಾರ್, ಅಜ್ಜಿಬೆಟ್ಟು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀಧರ್ ಅಮೀನ್, ಪುರಸಭಾ ಮಾಜಿ ಸದಸ್ಯ ಗೋಪಾಲ ಸುವರ್ಣ ಮತ್ತಿತರರು ಹಾಜರಿದ್ದರು. ಚಿಕ್ಕಮಗಳೂರಿನ ಖತರ್ನಾಕ್ ಕಳ್ಳರ ಗುಂಪೊಂದು ಮೊಬೈಲ್ ಅಂಗಡಿಯಿಂದ ಮೊಬೈಲ್ ಎಗರಿಸಿದ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಖತರ್ನಾಕ್ ಕಳ್ಳರ ಗ್ಯಾಂಗ್ ಒಂದು ಚಿಕ್ಕಮಗಳೂರಿನ ಮೊಬೈಲ್ ಅಂಗಡಿಯೊಂದರಲ್ಲಿ ಮೊಬೈಲ್ ಒಂದನ್ನು ಸಿನಿಮೀಯ ರೀತಿಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಗರದ ಐಜಿ ರಸ್ತೆಯಲ್ಲಿರುವ ಸ್ಮಾರ್ಟ್ ಮೊಬೈಲ್ ಸ್ಟೋರಿಗೆ ಬಂದ 6 ಜನರ ಕಳ್ಳರ ತಂಡವೊಂದು ಅಂಗಡಿ ಮಾಲಕನ ಗಮನ ಬೇರೆಡೆಗೆ ಸೆಳೆಯುವಂತೆ ಮಾಡಿ ಚಾಣಾಕ್ಷತನದಿಂದ ಮೊಬೈಲ್ ಕಳವು ಮಾಡಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 6 ಜನರ ತಂಡದಲ್ಲಿ ಏನೂ ಅರಿಯದ ಮಗುವನ್ನ ಕಳ್ಳತನಕ್ಕೆ ಬಳಸಿಕೊಂಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೊದಲು ಓರ್ವ ಕಳ್ಳ ಮಗುವಿನ ಕೈಯಲ್ಲಿ ಒಂದು ಮೊಬೈಲ್ ಕೊಡುತ್ತಾನೆ. ಹೊರಗಿನಿಂದ ಬರುವ ಮತ್ತೊಬ್ಬ ಕಳ್ಳ ಮೊಬೈಲ್ ಸಮೇತ ಮಗುವನ್ನ ಎತ್ತಿಕೊಂಡು ಅಲ್ಲಿಂದ ಪರಾರಿಯಾಗುತ್ತಾನೆ. ಬಳಿಕ ಮಹಿಳೆ ತನ್ನ ಗಂಡನಿಗೆ ಹಣ ತೆಗೆದುಕೊಟ್ಟು ಬಳಿಕ ಮೊಬೈಲ್ ಅನ್ನ ಮರೆಯಾಗಿ ಇಟ್ಟುಕೊಂಡು ಅಲ್ಲಿಂದ ಕಾಲ್ ಕೀಳುತ್ತಾಳೆ. ಬಳಿಕ ಇನ್ನೊಬ್ಬಳು ಕಳ್ಳಿ ಬಾಕ್ಸ್ನಲ್ಲಿದ್ದ ಮೊಬೈಲ್ ಅನ್ನು ತೆಗೆದುಕೊಂಡು ಕ್ಷಣಾರ್ಧದಲ್ಲಿ ಖಾಲಿ ಬಾಕ್ಸ್ ಅನ್ನ ಕ್ಯಾಶ್ ಕೌಂಟರ್ ಬಳಿ ಇಟ್ಟು ಮರೆಯಾಗುತ್ತಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಇದೀಗ ಚಿಕ್ಕಮಗಳೂರು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಇಡೀ ಮಂಗಳೂರು ನಗರಕ್ಕೆ ಬಂಟ್ವಾಳದ ತುಂಬೆಯಿಂದ ನೀರು ಸರಬರಾಜಾಗುತ್ತಿದೆ. ಆದರೆ ತುಂಬೆ ನಿವಾಸಿಗಳಿಗೆ ಮಾತ್ರ ಕುಡಿಯಲು ನೀರೇ ಇಲ್ಲ. ಜೊತೆಗೆ ಇಲ್ಲಿನ ಸ್ಥಾವರದಿಂದ ನೀರು ಮತ್ತೆ ನದಿಯನ್ನು ಸೇರುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನೇತ್ರಾವತಿ ನದಿ ತಿರುವು ಯೋಜನೆಯ ಕಾವು ದಿನದಿಂದ ದಿನಕ್ಕೆ ಏರುತ್ತಿದೆ. ಒಂದೆಡೆ ಬಿಸಿಲಿನ ಝಳ ಹೆಚ್ಚುತ್ತಿದ್ದರೆ ಇನ್ನೊಂದೆಡೆ ನೀರಿನ ಮೂಲಗಳು ಬತ್ತುತ್ತಿವೆ. ಈಗಾಗಲೇ ಜಿಲ್ಲೆಯ ಹಲವೆಡೆ ನೀರಿನ ಸಮಸ್ಯೆಗಳು ತಲೆದೋರಿವೆ. ಇನ್ನೇನು ಮೇ ತಿಂಗಳಲ್ಲಿ ನೀರಿಗೆ ಹಾಹಾಕಾರ ಜೋರಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ.
ಇಂತಹ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ, ಉಳ್ಳಾಲ ಪುರಸಭೆ ಹಾಗೂ ಕೆಲವು ಗ್ರಾಮಗಳಿಗೆ ನೀರು ಪೂರೈಕೆ ಮಾಡುವ ತುಂಬೆ ನೀರಿನ ಸ್ಥಾವರದಲ್ಲಿ ಪಂಪ್ ಮಾಡಲಾದ ನೀರು ಬಳಕೆಯಾಗದೆ ವಾಪಸ್ ನದಿ ಸೇರುತ್ತಿರುವ ಬಗ್ಗೆ ಇಲ್ಲಿನ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಬ್ರಹ್ಮರಕುಟ್ಲು ಬಳಿ ನೇತ್ರಾವತಿ ನದಿಗೆ ಕಟ್ಟಿರುವ ಅಣೆಕಟ್ಟಿನಿಂದ ಅಲ್ಲೇ ಇರುವ ಪಂಪ್ ಹೌಸ್ನಿಂದ ನದಿಯ ನೀರನ್ನ ಪಂಪ್ ಮಾಡಿ ತುಂಬೆ ಗ್ರಾಮ ಪಂಚಾಯತ್ ಹತ್ತಿರ ಇರುವ ನೀರಿನ ಸ್ಥಾವರಕ್ಕೆ ಕಳುಹಿಸಲಾಗುತ್ತದೆ. ಈ ನೀರಿನ ಸ್ಥಾವರದಲ್ಲಿ ನೀರನ್ನು ಶುದ್ಧೀಕರಿಸಿ ಮಂಗಳೂರು ಮಹಾನಗರ ಪಾಲಿಕೆಗೆ ಪೂರೈಕೆ ಮಾಡಲಾಗುತ್ತದೆ. ಈ ರೀತಿ ನೀರನ್ನ ಶುದ್ಧೀಕರಿಸುವ ವೇಳೆ ಅದರಿಂದ ಹೊರಬರುವ ನೀರು ಯಾವುದೇ ರೀತಿಯಲ್ಲಿ ಉಪಯೋಗವಾಗದೆ 2 ತೋಡಿನ ಮೂಲಕ ಮತ್ತೆ ನದಿಯನ್ನ ಸೇರುತ್ತಿದೆ. ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗೆ ಸೇರಿದ ನೀರಿನ ಸ್ಥಾವರಗಳಲ್ಲಿ ಶುದ್ಧೀಕರಣದ ವೇಳೆ ಹೊರಹೋಗುವ ನೀರನ್ನ ಮತ್ತೆ ಶುದ್ಧೀಕರಣ ಮಾಡಿ ಕುಡಿಯಲು ಅಥವಾ ಇನ್ನಿತರ ಉಪಯೋಗಕ್ಕೆ ಬಳಸಲಾಗುತ್ತದೆ. ಆದರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರಿದ ತುಂಬೆ ನೀರಿನ ಸ್ಥಾವರದಲ್ಲಿ ಈ ಸಮಸ್ಯೆ ಇಲ್ಲದೆ ನೀರು ವ್ಯರ್ಥವಾಗುತ್ತಿದೆ. ಇಡೀ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ. ಆದರೆ ನೀರಿನ ಪಂಪ್ ಹೌಸ್, ಸ್ಥಾವರ, ಅಣೆಕಟ್ಟು ನಿರ್ಮಾಣಕ್ಕೆ ಮನೆ ಮಠ ಕಳೆದುಕೊಂಡ ನಮಗೆ ಮಾತ್ರ ಕುಡಿಯಲು ಶುದ್ಧ ನೀರಿಲ್ಲ ಎಂಬ ತುಂಬೆ ಗ್ರಾಮಸ್ಥರ ಕೂಗು ಇಂದು ನಿನ್ನೆಯದಲ್ಲ. ನೀರಿನ ಸ್ಥಾವರದಲ್ಲಿ ಶುದ್ಧೀಕರಣದ ವೇಳೆ ಹೊರಬರುವ ನೀರನ್ನು ಶುದ್ಧೀಕರಿಸಿ ನಮಗಾದರೂ ಕೊಡಿ ಎಂದು ಗ್ರಾಮಸ್ಥರು ಮನಪಾಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೆ ಗ್ರಾಮಸ್ಥರ ಮನವಿಗೆ ಮನಪ ಮಾತ್ರ ಸೊಪ್ಪು ಹಾಕುತ್ತಿಲ್ಲ. ಪಂಪ್ ಹೌಸ್ನಿಂದ ನೀರನ್ನ ಮೇಲೆತ್ತಿ ಸ್ಥಾವರದಲ್ಲಿ ಶುದ್ಧೀಕರಿಸಲು ವಿದ್ಯುತ್, ಮಾನವ ಶ್ರಮ ಎಂದು ಲಕ್ಷಾಂತರ ರೂಪಾಯಿ ಖರ್ಚಿದೆ. ಲಕ್ಷಾಂತರ ರೂಪಾಯಿ ವ್ಯಯಿಸಿ ನೀರನ್ನ ಶುದ್ಧೀಕರಿಸುವ ವೇಳೆ ಹೊರಸೂಸುವ ನೀರು ಮಲಿನ ನೀರೇನಲ್ಲ, ಅದನ್ನ ಪುನರ್ಬಳಕೆ ಮಾಡಬಹುದಾಗಿದೆ. ತುಂಬೆ ಸ್ಥಾವರದಿಂದ ಹೊರಹೋಗುವ ನೀರನ್ನ ಸರಿಯಾಗಿ ಮರುಬಳಕೆ ಮಾಡಿದರೆ 10 ಗ್ರಾಮಗಳ ನೀರಿನ ಸಮಸ್ಯೆಗಳನ್ನೇ ಬಗೆಹರಿಸಬಹುದಾಗಿದೆ. ಹಲವು ಗ್ರಾಮಗಳಲ್ಲಿ ಈಗಲೇ ನೀರಿನ ಬವಣೆ ಶುರುವಾಗಿದೆ. ಇಲ್ಲಿ ಲೆಕ್ಕವಿಲ್ಲದೆ ವರ್ಷವಿಡೀ 2 ತೋಡುಗಳ ಮೂಲಕ ನೀರು ವ್ಯರ್ಥವಾಗಿ ನದಿಯನ್ನು ಸೇರುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಚುನಾವಣೆಗಳು ಬಂದಾಗ ನೀರಿನ ಭರವಸೆ ನೀಡುವ ಜನಪ್ರತಿನಿಧಿಗಳಂತೂ ಈ ಬಗ್ಗೆ ಯಾವುದೇ ಚಕಾರ ಎತ್ತುತ್ತಿಲ್ಲ. ನಾವು ಮಾತ್ರ ಕಿಲೋಮೀಟರ್ ಗಟ್ಟಲೆ ನಡೆದು ನೀರು ತರಬೇಕಿದೆ ಎಂದು ನಾಗರಿಕರು ಆರೋಪಿಸುತ್ತಿದ್ದಾರೆ. ಪೂರ ಬೋದು ಸೋದು ಇತರ ಹೊರ ಸಾಡವರ ಬರ್ತದೆ ಹೀಗೆ ಬಿಟ್ಟು ಏಪಲು ಬತ್ತೊಂದು ಉಂಟು ದಾದಾ ನೀರು ಗುಡ್ನಾಗ ನಿಕ್ಲದಲ್ಲ ಪಂಪುಜರ್ ದಾಲ ಇರ್ತದೆ ಒಟ್ಟಾಸಿ ಬಿಡುದು ಅಂದ್ರಿ ನೀರು ಗುಡ್ನ ಪಂಪೇರ ಕಟ್ಬೋದು ಹೊಳ್ಳೆ ಅದೇ ನೀರು ಗುಡ್ನ ನಿಕ್ಲದಲ್ಲ ನಾಯ್ದು ಕಟ್ತಾರೆ ನೀರು ಹೆಂಗ್ ಬಿಡ್ಬೋದು. ಒಟ್ಟಿನಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿಗಾಗಿ ಅಲ್ಲಲ್ಲಿ ಬೋರ್ವೆಲ್ಗಳನ್ನು ಕೊರೆಸುವ ಬದಲು ಈ ರೀತಿ ವ್ಯರ್ಥವಾಗಿ ನದಿ ಸೇರುತ್ತಿರುವ ನೀರನ್ನ ಒಂದೆಡೆ ಶೇಖರಿಸಿ ನೀರಿಲ್ಲದ ಊರುಗಳಿಗೆ ಪೂರೈಸಬೇಕು ಎನ್ನುವುದು ನಾಗರಿಕರ ಆಗ್ರಹವಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳುತ್ತಾರೋ ಅಂತ ಕಾದು ನೋಡಬೇಕಾಗಿದೆ. ಕೋಟ್ಯಾಂತರ ರೂಪಾಯಿ ವಿದೇಶಿ ಬಂಡವಾಳದ ಮೂಲಕ ಪ್ರಾಣಿ ಹಾಗೂ ಪರಿಸರವನ್ನು ಉಳಿಸುವ ನಾಟಕವಾಡುವ ನಕಲಿ ಎನ್ಜಿಒಗಳ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಮಲೆನಾಡಿಗರ ಹೋರಾಟ ತೀವ್ರಗೊಂಡಿದೆ. ಕೋಟ್ಯಾಂತರ ರೂಪಾಯಿ ವಿದೇಶಿ ಬಂಡವಾಳದ ಮೂಲಕ ಪ್ರಾಣಿ ಹಾಗೂ ಪರಿಸರವನ್ನು ಉಳಿಸೋಕೆ ಹುಟ್ಟಿಕೊಂಡಿರುವ ಪರಿಸರವಾದಿಗಳ ವಿರುದ್ಧ ಹೋರಾಟ ತೀವ್ರಗೊಂಡಿದೆ. ಪರಿಸರ ಹಾಗೂ ಪ್ರಾಣಿಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡುತ್ತಿರುವ ಇವರ ಬಳಿಯೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹುಲಿ ಗಣತಿಯನ್ನ ಮಾಡಿಸುತ್ತಿದೆ. ಇವರ ಆಧುನಿಕ ತಂತ್ರಜ್ಞಾನದಿಂದಲೇ ಪ್ರಾಣಿಗಳು ನಾಡಿನತ್ತ ಹೆಜ್ಜೆ ಹಾಕುತ್ತಿವೆ. ಇವರು ಪರಿಸರವಾದಿಗಳಲ್ಲ, ಪರಿಸರ ವ್ಯಾಧಿಗಳು. ಅವರನ್ನ ಕಾಡಿನಿಂದ ಹೊರಗಟ್ಟಿ ಹುಲಿ ಗಣತಿಯನ್ನ ಸರ್ಕಾರವೇ ಮಾಡಬೇಕೆಂದು ದಲಿತ ಸಂಘಟನೆಗಳು ಆಗ್ರಹಿಸಿವೆ. ಕಾಫಿ ನಾಡು ಚಿಕ್ಕಮಗಳೂರು ಅಂದರೆ ಲಕ್ಷಾಂತರ ಕಾಡು ಪ್ರಾಣಿಗಳ ಆವಾಸ ಸ್ಥಾನ. ಇಲ್ಲಿ ಸಾವಿರಾರು ವರ್ಷಗಳಿಂದ ಮನುಷ್ಯರ ಜೊತೆ ಪ್ರಾಣಿ ಪಕ್ಷಿಗಳು ಸಂಬಂಧವನ್ನ ಬೆಸೆದುಕೊಂಡಿವೆ. ನೂರಾರು ವಿದೇಶಿ ಕಂಪನಿಗಳು ಕೂಡ ಕಾಡು ಹಾಗೂ ಪ್ರಾಣಿಗಳ ರಕ್ಷಣೆಗೆಂದು ಎನ್ಜಿಒಗಳ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನ ಹಣ ಸಹಾಯ ಮಾಡುತ್ತಿವೆ. ಈ ಹಣ ಹೇಗೆ ಉಪಯೋಗವಾಗ್ತಿದೆ ಅನ್ನೋದು ಮಾತ್ರ ಇಂದಿಗೂ ನಿಗೂಢವಾಗಿದೆ. ವಿದೇಶದ ಪುಕ್ಕಟೆ ಹಣಕ್ಕಾಗಿಯೇ ಸಾವಿರಾರು ಎನ್ಜಿಒಗಳು ನಾಯಿಕೊಡೆಗಳಂತೆ ಹುಟ್ಟಿಕೊಂಡಿವೆ. ಸರ್ಕಾರದ ಅನುಮತಿಯ ಮೇರೆಗೆ ಈವರೆಗೆ ಬಂದ ಹಣದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಇನ್ನು ಮುಂದೆ ಹುಲಿ ಗಣತಿಯನ್ನ ಸರ್ಕಾರವೇ ನಡೆಸಬೇಕೆಂದು ಆಗ್ರಹಿಸಿ ಚಿಕ್ಕಮಗಳೂರಿನ ಅರಣ್ಯ ಇಲಾಖೆ ಎದುರು ನಿವಾಸಿಗಳು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ನಿಜವಾದ ಪರಿಸರ ಸ್ನೇಹಿ ಬದುಕುವಂಥ ಅಥವಾ ಪರಿಸರ ಸ್ನೇಹಿಗಳಾಗಿ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥ ಜನರನ್ನ ಹೊರಗಡೆ ಹಾಕಿ ಪರಿಸರಕ್ಕೆ ಮಾರಕ ಆಗುವಂಥ
ಅನೇಕ ಅರಣ್ಯ ಸಂರಕ್ಷಣಾ ಯೋಜನೆಗಳನ್ನು ಇವತ್ತು ಸರ್ಕಾರ ಜಾರಿಗೆ ತರ್ತಾ ಇದೆ. ಇದ್ರ ಹಿಂದ್ಗಡೆ ಮುಖ್ಯವಾಗಿ ಎನ್ ಜಿ ಒಗಳ ಹಿಂದ್ಗಡೆ ಬಹುರಾಷ್ಟ್ರೀಯ ಕಂಪನಿ. ಈ ಹುಲಿ ಒಂದು ಬಹಳ ಹುಲಿಯೇ ಒಂದು ಪರಿಸರ ರಕ್ಷಕ, ಹುಲಿ ಇದ್ಬಿಟ್ರೆ ಉಳಿದಿದ್ದೆಲ್ಲ ಸಮೃದ್ಧವಾಗಿರುತ್ತದೆ ಅಂತ ಹೇಳ್ಕೊಳ್ಳುವಂಥ ಒಂದು ಭ್ರಮೆಯನ್ನು ಜನರಲ್ಲಿ ಹುಟ್ಟಿಸ್ತಿದ್ದಾರೆ. ಹುಲಿಗೆ ಒಂದು ನಿಯಂತ್ರಣ ಇದೆ, ಅದಕ್ಕೆ ಬೇಕಾಗುವಷ್ಟು ಸೌಲಭ್ಯಗಳು ಅದಿದ್ದರೆ ಮಾತ್ರ ಬದುಕುತ್ತೆ, ಅದು ಸಮತೋಲನದಲ್ಲಿ ಇರ್ತಿತ್ತು. ಹೀಗೆ ವಿದೇಶಿ ಹಾಗೂ ಸರ್ಕಾರದ ಹಣವನ್ನ ಲೂಟಿ ಮಾಡುತ್ತಿರುವ NGOಗಳಿಂದಲೇ ಸರ್ಕಾರ ಹುಲಿ ಗಣತಿ ಮಾಡಿಸಿದರೆ ಅವರು ವೈಜ್ಞಾನಿಕವಾಗಿ ನೀಡುವ ಸಂಖ್ಯೆಯನ್ನೇ ಸರ್ಕಾರ ಅಧಿಕೃತಗೊಳಿಸುತ್ತಿದೆ. ಗಡಿಗ್ರಾಮ ಹಾಗೂ ಅರಣ್ಯ ನಿವಾಸಿಗಳ ಮಾಹಿತಿ ಪಡೆದು ಅರಣ್ಯ ಇಲಾಖೆ ಅಧಿಕಾರಿಗಳೇ ಹುಲಿ ಗಣತಿ ನಡೆಸಬೇಕೆಂದು ಮಲೆನಾಡಿನ ಜನರು ಆಗ್ರಹಿಸಿದ್ದಾರೆ. ಒಂದು ವೇಳೆ ಹುಲಿ ಗಣತಿಯನ್ನ ಮತ್ತೆ ಇಂತಹ ನಕಲಿ NGOಗಳಿಂದ ಮಾಡಿಸಿದರೆ ಹುಲಿ ಗಣತಿಯ ಹೆಸರಲ್ಲಿ ಸರ್ಕಾರ ಹಾಗೂ ವಿದೇಶಿ ಕಂಪನಿಗಳ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯುತ್ತಾರೆ. NGOಗಳಿಗೆ ಕಾಡು ಪ್ರಾಣಿ ರಾಷ್ಟ್ರೀಯ ಉದ್ಯಾನವನ ಹಾಗೂ ಸಂರಕ್ಷಿತ ಅರಣ್ಯ ವಲಯಗಳೇ ಮೂಲ ಬಂಡವಾಳ. ಇದನ್ನೇ ಬಳಸಿಕೊಂಡು ವ್ಯವಸ್ಥೆಗೆ ಮೋಸ ಮಾಡುತ್ತಾ ಕೋಟ್ಯಾಂತರ ರೂಪಾಯಿಗಳನ್ನ ಕೊಳ್ಳೆ ಹೊಡೆಯುತ್ತಾರೆ. ಇದರ ಹಿಂದೆ ದೊಡ್ಡ ಜಾಲ ಬಿದ್ದು ಸೂಕ್ತ ತನಿಖೆಯಾಗಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತಿನ ಎರಡನೇ ಸುತ್ತಿನ ಹೋರಾಟ ಏನು ಅರಣ್ಯ ಇಲಾಖೆ ಮುಂದೆ ನಡೀತಿದೆ, ಅದು ಇದು ಕಳೆದ ಒಂದು ತಿಂಗಳ ಹಿಂದೆ ನಾವು ಹೋರಾಟ ಮಾಡಿದ್ದು ಈ NGOಗಳ ಅಕ್ರಮ ಚಟುವಟಿಕೆಗಳು ಮತ್ತು ನಕಲಿ ಪರಿಸರವಾದ ಏನು ಹುಲಿ ಗಣತಿ ಹೆಸರ ಮೇಲೆ ಮಾಡ್ತಾರೆ ಅದರ ಬಗ್ಗೆ ನಾವು ಆಗಲೇ ಹೋರಾಟ ಮಾಡಿದ್ದು. ಆದರೆ ಅರಣ್ಯ ಇಲಾಖೆಯವರು ಅವ್ರ ಜೊತೆ ಕೂಡ ಶಾಮೀಲಾಗಿ 8 ದಿನದ ನಂತರ ನಾವು ಇದನ್ನು ಪರಿಹಾರ ಹುಡುಕ್ತೀವಿ ಮತ್ತು ಅವ್ರನ್ನ ಯಾವುದೇ ಕಾರಣಕ್ಕೆ ಗಣತಿ ಮಾಡೋಕ್ಕೆ ಬಿಡಲ್ಲ ಅಂತ ಮಾತು ಕೊಟ್ಟಿದ್ರು. ಆದರೆ ಯಾವುದೇ ಕಾರಣಕ್ಕೂ ಅವರು ಮಾತು ತಪ್ಪಿ ಒಂದು ತಿಂಗಳಾಗ್ತಾ ಬಂದು ಗಣತಿ ಈಗಾಗಲೇ ಕದ್ದಿ ಮಾಡ್ತಾರೆ. ಹಾಗಾಗಿ ಎರಡನೇ ಸುತ್ತಿನ ಹೋರಾಟ ಪ್ರಾರಂಭ ಮಾಡಿದ್ವಿ. ಮೊದಲನೇ ಬೇಡಿಕೆ ಏನಪ್ಪ ಅಂದರೆ ಹುಲಿ ಗಣತಿ ಕಡಾಖಂಡಿತವಾಗಿ ನಿಲ್ಲಬೇಕು. ಇವರು ಹುಲಿ ಗಣತಿ ಮಾಡೋದ್ರಿಂದ ಸ್ಥಳೀಯ ಜನರಿಗೆ ತೊಂದರೆ ಆಗ್ತದೆ, ಪ್ರಾಣಿಗಳು ನಗರ ಪ್ರದೇಶವನ್ನು ಪ್ರವೇಶಿಸುತ್ತವೆ ಮತ್ತು ಇವರು ಅವೈಜ್ಞಾನಿಕವಾಗಿ ಮಾಡ್ತಾರೆ. ಈ ಗಣತಿ ಮಾಡೋ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥ ಅಪಾರ ಅರಣ್ಯ ಸಂಪತ್ತನ್ನು ಲೂಟಿ ಮಾಡ್ತಾರೆ ಅನ್ನೋದು ವಾದ. ಯಾಕಂದರೆ ಗೌಪ್ಯವಾಗಿ ಇಡಬೇಕಾದಂಥ ಹುಲಿ ಗಣತಿ ಆಗಲಿ, ಆನೆ ಗಣತಿ ಆಗಲಿ, ವನ್ಯಜೀವ ಯಾವುದೇ ಒಂದು ಗಣತಿ ಮಾಡಿದಾಗ ನಮ್ಮ ದೇಶದ ಸಂಪತ್ತನ್ನು ಗೌಪ್ಯವಾಗಿ ಇಡಬೇಕಾಯಿತು. ಆದರೆ ಇವರು ಗೌಪ್ಯವಾಗಿ ಇಡ್ದಲೇ ಹೊರದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಹಣನ ಲೂಟಿ ಮಾಡಲಿಕ್ಕೋಸ್ಕರ ಹೊರದೇಶಕ್ಕೆ ಮಾಹಿತಿ ಕೊಡ್ತಿರೋದು ಎಲ್ಲೋ ಒಂದು ಕಡೆ ಆಪತ್ತಿನ ಸಂಗತಿ ಅಂತ ಹೇಳ್ಬೋದು. ಯಾವುದೋ ಅಮೆರಿಕದಲ್ಲಿ ಸಂಬಂಧ ಇಲ್ಲಿರ್ತಕ್ಕಂತಹ ಒಂದು ಕಂಪನಿ ಹುಲಿ ಸಂರಕ್ಷಣೆ ಯೋಜನೆಗೆ ಸಾಕಷ್ಟು ಕೋಟ್ಯಾಂತರ ಹಣ ಕೊಟ್ಟು ಈ ಭಾಗದಲ್ಲಿ ಹುಲಿ ಗಣತಿ ಮತ್ತೊಂದು ಮಾಡಿ ಅವಕ್ಕೆ ಟ್ರ್ಯಾಪ್ ಮಾಡೋದು, ಕ್ಯಾಮ್ರಾ ಕಟ್ಟೋದು, ಮತ್ತೊಂದು ಮಾಡಿ ಅವಕ್ಕೆ ಆ ಪ್ರಾಣಿಗಳಿಗೆ ಒಂದು ರೀತಿಯ ಆತಂಕವನ್ನು ಸೃಷ್ಟಿ ಮಾಡ್ತಿದ್ದಾರೆ ಅವರು. ಅವು ಕಾಡಲ್ಲಿರೋಕ್ಕಾಗದೇ ಊರಿಗೆ ನುಗ್ಗುವಂಥ ಪ್ರಮೇಯಗಳು, ಸಂದರ್ಭಗಳು ಕೂಡ ಈಗ ನಾವು ದಿನನಿತ್ಯ ಕಾಣ್ತೀವಿ. ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಪರಿಸರವಾದಿಗಳಂದ್ರೆ ಜನರು ಕೆಂಡಾಮಂಡಲರಾಗುವ ವಾತಾವರಣ ಇದೀಗ ನಿರ್ಮಾಣವಾಗಿದೆ. ಯಾಕೆಂದ್ರೆ ಕಾಫಿ ನಾಡಿನಲ್ಲಿ ಅಧಿಕೃತ NGOಗಳಿಗಿಂತ ಹಣಕ್ಕಾಗಿ ಹುಟ್ಟಿಕೊಂಡಿರುವ ನಕಲಿ NGOಗಳೇ ಹೆಚ್ಚಿವೆ. ಮುಂದಿನ ದಿನಗಳಲ್ಲಿ ಮತ್ತೆ ಸರ್ಕಾರ ಹುಲಿ ಗಣತಿಯನ್ನ ಪರಿಸರವಾದಿಗಳಿಗೆ ನೀಡಿದ್ರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆದರೂ ಆಶ್ಚರ್ಯವಿಲ್ಲ. ಇನ್ನು ಮುಂದಾದರೂ ಸರ್ಕಾರ NGO ಹಾಗೂ ವಿದೇಶಿ ಹಣದ ಮೇಲೆ ಸೂಕ್ತ ನಿಗಾ ವಹಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ. NMC ವಾರ್ತೆಯಲ್ಲಿ ಪುಟ್ಟದೊಂದು ವಿರಾಮ. ಕಳೆದ 15 ವರ್ಷಗಳಿಂದ ಕತ್ತಲೆ ಕೋಣೆಯಲ್ಲಿದ್ದ ಯುವತಿ ಬೀನಳಿಗೆ ಸ್ಥಳೀಯ ಬಿಜೆಪಿ ಪ್ರತಿನಿಧಿಗಳು ನೂತನ ಜೀವನ ಒದಗಿಸಿದ್ದಾರೆ. ಚುನಾವಣೆ ಸಂದರ್ಭಗಳಲ್ಲಿ ಭರವಸೆಗಳನ್ನು ನೀಡುವುದು ಸಹಜ. ಚುನಾವಣೆ ನಡೆದ ಬಳಿಕ ಚುನಾವಣೆಯಲ್ಲಿ ವಿಜೇತರಾದವರು ತಮ್ಮ ಭರವಸೆಗಳನ್ನು ಮರೆತು ಬಿಡುವುದೇ ಹೆಚ್ಚು. ಮತ ಕೇಳುವ ಸಂದರ್ಭದಲ್ಲಿ ಕುಟುಂಬವೊಂದಕ್ಕೆ ನೀಡಿದ ಭರವಸೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಸೋಮೇಶ್ವರ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯೆ ಬಿಜೆಪಿಯ ಧನಲಕ್ಷ್ಮಿ ಗಟ್ಟಿ ಪಕ್ಷ ಮುಖಂಡರೊಂದಿಗೆ ದಿಟ್ಟ ಹೆಜ್ಜೆ ನೆಟ್ಟಿದ್ದಾರೆ. ಕಳೆದ 14 ವರ್ಷಗಳಿಂದ ಮನೆಯೊಳಗಿನ ಕೋಣೆಯೊಂದರಲ್ಲಿ ಮಾನಸಿಕವಾಗಿ ಅಸ್ವಸ್ಥೆಯಾಗಿ ಬಂಧಿಯಾಗಿದ್ದ 28ರ ಹರೆಯದ ಯುವತಿಯನ್ನು ಸೋಮವಾರ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸುವ ಮೂಲಕ ಸಾಮಾಜಿಕ ಕಾರ್ಯಕರ್ತೆಯೊಬ್ಬರು ಜನಪ್ರತಿನಿಧಿಯಾಗಿ ಆಯ್ಕೆಯಾದರೆ ಸಮಾಜಕ್ಕೆ ಇನ್ನಷ್ಟು ಸೇವೆಯನ್ನು ಮಾಡಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಧನಲಕ್ಷ್ಮಿ. ಕೂಳೂರಿನ ಗೋಪಾಲ್ ಮತ್ತು ಸ್ವರ್ಣಲತಾ ದಂಪತಿಗೆ ಬೀನಾ ಮತ್ತು ಅನುಷಾ ಇಬ್ಬರು ಹೆಣ್ಮಕ್ಕಳು.
ಸೋಮೇಶ್ವರದ ರೈಲ್ವೆ ಗೇಟ್ ಬಳಿಯ ನಿವಾಸಿ ಜಲಜಾಕ್ಷಿಯವರ ಪುತ್ರಿಯಾಗಿದ್ದ ಸ್ವರ್ಣಲತಾ ಪತಿಯಿಂದ ದೂರವಾಗಿ ತನ್ನಿಬ್ಬರು ಮಕ್ಕಳೊಂದಿಗೆ ಜಲಜಾಕ್ಷಿ ಅವರೊಂದಿಗೆ ವಾಸಿಸಲು ಆರಂಭಿಸಿದರು. ಜಲಜಾಕ್ಷಿಯವರ ಮಗಳು ಮತ್ತು ಇಬ್ಬರು ಮೊಮ್ಮಕ್ಕಳ ಸಂಸಾರ ಉತ್ತಮವಾಗಿ ಸಾಗುತ್ತಿತ್ತು. ಮಂಗಳೂರಿನ ಸೈಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದ ಬೀನಾ ಮತ್ತು ಅನುಷಾ ಅನ್ಯೋನ್ಯತೆಯಿಂದ ಇದ್ದರು. 2000 ಜನವರಿ ತಿಂಗಳ 21ರಂದು ಶಾಲೆಯ 247 ವಿದ್ಯಾರ್ಥಿಗಳು ಪಿಲಿಕುಳ ನಿಸರ್ಗಧಾಮಕ್ಕೆ ಶಾಲೆಯ ವತಿಯಿಂದ ಪ್ರವಾಸ ಹೊರಟಿದ್ದರು. ಅಲ್ಲಿ 23 ವಿದ್ಯಾರ್ಥಿಗಳನ್ನು ಒಂದೇ ದೋಣಿಯಲ್ಲಿ ವಿಹಾರ ಕೊಂಡೊಯ್ಯುವ ಸಂದರ್ಭ ಕೆರೆಯ ನಡುಭಾಗದಲ್ಲಿ ದೋಣಿ ಮುಗುಚಿ ದೋಣಿಯ ನಿರ್ವಾಹಕರು ಸೇರಿದಂತೆ 23 ವಿದ್ಯಾರ್ಥಿಗಳು ನೀರಲ್ಲಿ ಮುಳುಗಿದ್ದರು. ಅದರಲ್ಲಿ 18 ಮಂದಿಯನ್ನು ರಕ್ಷಿಸಲಾದರೆ ಅನುಷಾಕ್ಕೆ ಸೇರಿದಂತೆ 5 ನಿಸರ್ಗಧಾಮದ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದರು. ಅನುಷಾ ಸಾವಿನಿಂದ ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಹಚ್ಚಿಕೊಂಡು ಬಾಳುತ್ತಿದ್ದ ಬೀನಾ ಮನಸ್ಸಿಗೆ ಆಘಾತವಾಗಿತ್ತು. ತಂಗಿ ಸಾವಿನಿಂದ ನೊಂದ ಬೀನಾ ಮನೆ ಮಂದಿಯಲ್ಲಿ ಶಾಲೆಯಲ್ಲಿ ಮಾತನಾಡುವುದನ್ನೇ ಕಡಿಮೆ ಮಾಡಿದ್ದರು. 1 ವರ್ಷ ಆಗುತ್ತಿದ್ದಂತೆ ಅಂದು SSLC ಓದುತ್ತಿದ್ದ ಬೀನಾ ಮಾನಸಿಕ ಸ್ಥಿಮಿತವನ್ನೇ ಕಳೆದುಕೊಂಡಿದ್ದಳು. ಮನೆಯಲ್ಲಿ ಕೈಗೆ ಸಿಕ್ಕ ವಸ್ತುಗಳನ್ನು ಎಸೆಯುತ್ತಾ ಅಜ್ಜಿ ಮತ್ತು ತಾಯಿಗೂ ಹಲ್ಲೆ ನಡೆಸುತ್ತಾ ದಿನ ದೂಡುತ್ತಿದ್ದಳು. ಇಬ್ಬರೂ ಆಕೆಯನ್ನು ಸಮಾಧಾನಿಸಿದರೂ ಕೇಳದ ಸ್ಥಿತಿಯಲ್ಲಿದ್ದ ಸಂದರ್ಭ ಬೀನಾಳನ್ನು ಮಂಗಳೂರಿನ ಫಾದರ್ ಮುಲ್ಲಸ್ ಆಸ್ಪತ್ರೆಗೆ ದಾಖಲಿಸಿದ್ದರು. ಅಲ್ಲಿ ಚಿಕಿತ್ಸೆಯನ್ನು ಪಡೆದರೂ ಗುಣಮುಖವಾಗದೇ ಇದ್ದಾಗ ಆಸ್ಪತ್ರೆಯಲ್ಲಿ ನಿಲ್ಲಲು ಯಾರೂ ಇಲ್ಲದ ಸಂದರ್ಭ ಮತ್ತೆ ಮನೆಗೆ ಕರೆದುಕೊಂಡು ಬರಬೇಕಾಯಿತು. ಆದರೆ ಬೀನಾಳ ಸ್ಥಿತಿ ಇನ್ನಷ್ಟು ಹದಗೆಡುತ್ತಾ ಮನೆಯಲ್ಲಿ ಯಾರನ್ನು ಕಂಡರೂ ಹಲ್ಲೆಗೆ ಮುಂದಾಕುತ್ತಿದ್ದಂತೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿಯೂ ಸರಿ ಹೋಗದ ಹಿನ್ನೆಲೆಯಲ್ಲಿ ಮತ್ತೆ ಮನೆಯಲ್ಲಿ ತಂದು ಇರಿಸಲಾಯಿತು. ಆದರೆ ಮನೆಯಲ್ಲಿ ವಿಪರೀತ ತೊಂದರೆ ಮಾಡುತ್ತಾ ಸಾಗಿದಾಗ ನಿಯಂತ್ರಣಕ್ಕೆ ತರಲು ಸಾಧ್ಯವಾಗದ ವೃದ್ಧೆ ಅಜ್ಜಿ ಮತ್ತು ತಾಯಿ ಕೋಣೆಯಲ್ಲಿ ಕೂಡಿ ಹಾಕಿದರು. ಬಳಿಕ ಅಲ್ಲಿಯೇ ಆಹಾರವನ್ನು ಪೂರೈಸುವ ಜೊತೆಗೆ ಸಲಹುತ್ತಾ ಬಂದಿದ್ದರು. ಉಪಾಧ್ಯಕ್ಷರಾದಂಥ ಸತೀಶ್ ಕುಂಪಲೆ ಇರ್ಬೋದು, ನಮ್ಮ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದಂಥ ಉಚ್ಚಿಲ್ ಸರ್ ಇರ್ಬೋದು, ಮತ್ತು ನಮ್ಮ ಕಾರ್ಯಕರ್ತರ ಜೊತೆ ಈ ಒಂದು ಬಗ್ಗೆ ಏನು ಮಾಡೋಣ ಅಂತ ತಿಳಿಸಿದಾಗ ಖಂಡಿತವಾಗಿ ನಮ್ಮ ಸಹಕಾರ ಸಂಪೂರ್ಣವಾಗಿದೆ, ನೀವು ಇದರ ಬಗ್ಗೆ ಏನು ಮಾಡಬೇಕೆಂಬುದರ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈಗಾಗಲೇ ರೋಹಿತ್ ಅಣ್ಣ ನನಗೆ ಅಚಾನಕ್ಕಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಬಗ್ಗೆ ಕೇಳುವಾಗ ಎಲ್ಲೂ ಮನಸ್ಸು ಒಪ್ಪಲಿಲ್ಲ. ಆದರೆ ನಮ್ಮ ಗ್ರಾಮದಲ್ಲಿ ಇಂಥ ಒಂದು ಸಂಸ್ಥೆ ಇದೆ, ಅದು ಒಂದು ಎಲೆಮರೆಯ ಕಾಯಿಯಾಗಿ ಸೇವೆ ನೀಡ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಅವರ ಒಂದು ಗಮನಕ್ಕೆ ತಂದಾಗ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟು ಅವರು ಮನೆ ಭೇಟಿ ಮಾಡಿ ಮತ್ತೆ ಬೀನಾ ಅವರಿಗೆ ಹೊಸ ಜೀವನ ಕೊಡುವಂಥ ಕೆಲಸವನ್ನು ಇವತ್ತು ಕೈ ಹಾಕಿದ್ದಾರೆ. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸತೀಶ್ ಕುಂಪಲ, ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ ಉಚ್ಚಿಲ್, ಸೋಮೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಉಚ್ಚಿಲ್, ತಾಲೂಕು ಪಂಚಾಯತ್ ಸದಸ್ಯ ರವಿಶಂಕರ್, ಉಳ್ಳಾಲ ನಗರಸಭಾ ಸದಸ್ಯೆ ಮಹಾಲಕ್ಷ್ಮಿ, ಮುನ್ನೂರು ಬಿಜೆಪಿ ಸಮಿತಿ ಅಧ್ಯಕ್ಷ ರಾಜೇಶ್ ಮುಂಡೋಳಿ, ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೂಪಾ ಟಿ ಶೆಟ್ಟಿ, ಉಪಾಧ್ಯಕ್ಷ ಹರೀಶ್ ಭಂಡಾರಮನೆ ಮುಂತಾದವರು ಈ ಸಂದರ್ಭ ಬೀನಾಳನ್ನು ಆಶ್ರಮಕ್ಕೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪರಿಸರ ಪ್ರೇಮಿ ಮಾಧವ್ ಉಲ್ಲಾಲ್ ಅವರ ಪ್ರಯತ್ನದ ಫಲವಾಗಿ ತೊಕ್ಕೊಟ್ನಲ್ಲಿ ಬೆಳೆಯುತ್ತಿದ್ದ ಕದಂಬ ವೃಕ್ಷ ದುಷ್ಕರ್ಮಿಗಳ ಕತ್ತಿಯೇಟಿಗೆ ಬಲಿಯಾಗಿದೆ. ಪರಿಸರ ಪ್ರೇಮಿ ಮಾಧವ ಉಳ್ಳಾಲ್ ಅವರ ಪ್ರಯತ್ನದ ಫಲವಾಗಿ ಕೊಂಡೆವೂರು ಶ್ರೀಗಳು, ಸೆಬಾಸ್ಟಿಯನ್ ಚರ್ಚಿನ ಧರ್ಮಗುರುಗಳು ಮತ್ತು ನೂರುಲ್ ಹುದಾ ಮಸೀದಿಯ ಮೌಲವಿಯವರು ಜೊತೆಗೂಡಿ ನೆಟ್ಟ ಔಷಧೀಯ ಕದಂಬ ಗಿಡವೊಂದು ತೊಕ್ಕೋಟು ಬಸ್ ಸ್ಟ್ಯಾಂಡ್ನಲ್ಲಿತ್ತು. ಆದಿತ್ಯವಾರ ರಾತ್ರಿ ದುಷ್ಕರ್ಮಿಗಳ ಕತ್ತಿಯೇಟಿಗೆ ಬಲಿಯಾಗಿದೆ. ಸುಮಾರು 10,000ದಷ್ಟು ಖರ್ಚಿನಲ್ಲಿ ಈ ಗಿಡಕ್ಕೆ ಆವರಣ ನಿರ್ವಹಣೆ ನಿರ್ವಹಿಸಿದ್ದು ಮಾಧವ್ ಉಳ್ಳಾಲ್ ಹಾಗೂ ಸ್ಥಳೀಯ ಸಂಘಟನೆಯ ಕಾರ್ಯಕರ್ತರು ಈ ದುಷ್ಕೃತ್ಯದ ಬಗ್ಗೆ ಖೇದ ವ್ಯಕ್ತಪಡಿಸಿದ್ದಾರೆ. ಧರೆಗುರುಳಿದ ಕದಂಬ ವೃಕ್ಷವನ್ನು ಕಂಡು ಮಾಧವ ಉಳ್ಳಾಲ್ ಅವರ ಕಣ್ಣಾಳಿಗಳು ತುಂಬಿ ಬಂದವು. ಬಳಿಕ ಅವರು ಗಿಡವನ್ನು ಕಡಿದವರಿಗೆ ದೇವರು ಯಾವತ್ತೂ ಶಿಕ್ಷೆ ನೀಡಬಾರದು, ಅವರಿಗೆ ಒಳ್ಳೆಯ ಬುದ್ಧಿ ಕೊಡಬೇಕು ಎಂದರು. ಈ ಒಂದು ಕದಂಬ ವೃಕ್ಷವನ್ನು ನೆಟ್ಟು 1 ವರ್ಷ ಆಗ್ತಾ ಬಂತು. ಅದನ್ನು ನಿತ್ಯ ನೀರು ಹಾಕಿ ಪೋಷಣೆ ಮಾಡೋದಕ್ಕೆ ಇಲ್ಲಿನ ಒಂದು ಸಂಸ್ಥೆಯ ಯುವಕರು ನನ್ನ ಜೊತೆಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇದನ್ನೊಂದು ಒಳ್ಳೆಯ ವೃಕ್ಷವಾಗಿ ಮಾರ್ಪಡಿಸಲಿಕ್ಕೆ ತುಂಬ ಪ್ರಯತ್ನವನ್ನು ಕೂಡ ಅವರು ನಮ್ಮ ಜೊತೆಗೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಯಾರೋ ಅದನ್ನು ಬಂದು ಕಡ್ದು ಹಾಕಿದ್ದಾರೆ ನನ್ನ ಸ್ನೇಹಿತರು. ನನ್ನ ಸ್ನೇಹಿತರಿಗೆ ನಾನು ಹೇಳುವುದಿಷ್ಟೇ, ಈ ಭೂಮಿ ತಾಪಮಾನದಿಂದ ಅತ್ಯಂತ ದುರ್ಬಲವಾಗಿದೆ. ಈ ವೃಕ್ಷ ಮುಂದಿನ ದಿನದಲ್ಲಿ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಸಹಕಾರಿ ಆಗ್ತಾ ಇತ್ತು. ಯಾರೋ ನನ್ನ ಸ್ನೇಹಿತರು ಬಂದು ಇದನ್ನು ಕರೆದಿದ್ದಾರೆ. ದಯವಿಟ್ಟು ನನ್ನ ಒಂದು ಕೇಳಿಕೆ ಇಷ್ಟೇ, ಈ ಭೂಮಿಯಲ್ಲಿ ಅತ್ಯಂತ ಹೆಚ್ಚು ಹಸಿರನ್ನು ಬೆಳೆಸುವುದಕ್ಕೆ ನಿಮ್ಮ ಸಹಕಾರ ನನಗೆ ಬೇಕಾಗಿದೆ.
ಅದೇ ಗಿಡ ಮತ್ತೆ ಚಿಗುರಿ 1500 ವರ್ಷ ಸಮಾಜಕ್ಕೆ ನೆರಳು ನೀಡುತ್ತದೆ ಎಂಬ ಆಶಯವನ್ನು ಅವರು ವ್ಯಕ್ತಪಡಿಸಿದರು. ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ವತಿಯಿಂದ ಕೇಂದ್ರ ಬಜೆಟ್ನ ಕುರಿತು ವಿಚಾರ ಸಂಕಿರಣವನ್ನು ಮಾರ್ಚ್ 15ರಂದು ಆಯೋಜಿಸಲಾಗಿದೆ. ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ವತಿಯಿಂದ ಕೇಂದ್ರ ಸರ್ಕಾರದ ಬಜೆಟ್ ಕುರಿತು ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ ಎಂದು ಪ್ರೊಡಕ್ಟಿವಿಟಿ ಕೌನ್ಸಿಲ್ನ ಅಧ್ಯಕ್ಷ ಯು ರಾಮರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 15ರಂದು ಮಂಗಳೂರಿನ ಎಸ್ಡಿಎಂ ಕಾನೂನು ಮಹಾವಿದ್ಯಾಲಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಖ್ಯಾತ ಲೆಕ್ಕ ಪರಿಶೋಧಕ ಎಸ್ ನಾಯಕ್ ಮಾಹಿತಿ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅಖಿಲ್ ಎನರ್ಜಿ ಸೊಲ್ಯೂಷನ್ಸ್ನ ಮಾಲಕ ಅಖಿಲ್ ಡಿ ಪೈ ಸೋಲಾರ್ ಶಕ್ತಿ ಉತ್ಪನ್ನಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ಎಂದರು. Since 1991, Bangalore Productivity Council is arranging this union talk every year. See, Sri S.S. Naik will give an impartial opinion about the union budget, which will be helpful to our business people, salaried class of people, and investors who are members of this. This program is sponsored by Messrs. Akhil Energy Solutions, and this program will be inaugurated by Sri Dinesh V. Pai, Akhil Associates. Sri Akhil D. Pai, proprietor of Akhil Energy Solutions, will explain about the solar power products through PowerPoint for 15 minutes during the meeting. It is said that instead of cursing darkness, better light a candle. So we are giving importance to it's a sort of awareness to the public to go for solar solutions. ಸುದ್ದಿಗೋಷ್ಠಿಯಲ್ಲಿ ಪ್ರೊಡಕ್ಟಿವಿಟಿ ಕೌನ್ಸಿಲ್ನ ಪದಾಧಿಕಾರಿಗಳಾದ ಪಿ ರವೀಂದ್ರ ರಾವ್, ಕೆವಿ ಸೀತಾರಾಮನ್ ಜೊತೆಗಿದ್ರು. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯಲ್ಲಿ ಕಳೆದ 14 ವರ್ಷಗಳಿಂದ ಯಶಸ್ವಿ ಮೂತ್ರಪಿಂಡ ಚಿಕಿತ್ಸೆಗಳನ್ನು ನೀಡಲಾಗುತ್ತಿದೆ ಎಂದು ವಿಭಾಗದ ಮುಖ್ಯಸ್ಥ ಸಗೀರ್ ಸಿದ್ದಿಕ್ ಹೇಳಿದ್ದಾರೆ. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಮೂತ್ರಪಿಂಡ ವಿಭಾಗವು ಕಳೆದ 14 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ಆಸ್ಪತ್ರೆಯ ಮೂತ್ರಪಿಂಡ ವಿಭಾಗದ ಮುಖ್ಯಸ್ಥ ಸಗೀರ್ ಸಿದ್ದಿಕಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಆಸ್ಪತ್ರೆಯ ಮೂತ್ರಪಿಂಡ ಚಿಕಿತ್ಸಾ ವಿಭಾಗವು ನುರಿತ ತಜ್ಞ ವೈದ್ಯರನ್ನು ಹೊಂದಿದ್ದು ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡುತ್ತಿದೆ. ಆಸ್ಪತ್ರೆಯಲ್ಲಿ 23 ಡಯಾಲಿಸಿಸ್ ಮೆಷಿನ್ಗಳಿದ್ದು ಅತ್ಯಂತ ದೊಡ್ಡ ಡಯಾಲಿಸಿಸ್ ಕೇಂದ್ರವಾಗಿದೆ. ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಕಿಡ್ನಿ ಕಸಿ ವಿಭಾಗವನ್ನು ಆರಂಭಿಸಲಾಗುವುದು. ಇದರಿಂದ ಅನೇಕ ಬಡ ರೋಗಿಗಳಿಗೆ ಅನುಕೂಲವಾಗಲಿದೆ ಎಂದರು. Another thing, dimension which has recently been added in the kidney treatment and which is very useful to the patient is the kidney transplant program. Over the years, kidney transplant program has actually improved in India, and we as a hospital also are one of the largest we are one of the biggest numbers of kidney transplant with a very high success rate. But the best part of this is because of technology and expertise improvement, patients are now able to benefit from this and lead a healthy life post transplant, which otherwise was unthinkable. And as a hospital, we have commitment to increase and improve the care and infrastructure for this. So we are coming out with a new hospital which will have a dedicated kidney transplant room, kidney transplant suite which will be one of the first in the country, that is maybe after one year or so. Currently we are one of the best kidney center with 23 dialysis machines and a full-fledged kidney transplant unit that is including a full-fledged nephro team. And ಸುದ್ದಿಗೋಷ್ಠಿಯಲ್ಲಿ ಮೂತ್ರಪಿಂಡ ವಿಭಾಗದ ವೈದ್ಯರಾದ ಡಾಕ್ಟರ್ ಸುಶಾಂತ್ ಕುಮಾರ್ ಬಿ, ಡಾಕ್ಟರ್ ಅಶೋಕ್ ಭಟ್, ಆಸ್ಪತ್ರೆಯಲ್ಲಿ ಕಿಡ್ನಿ ಕಸಿ ಚಿಕಿತ್ಸೆ ಪಡೆದ ನಜ್ನೀನ್ ಅಖ್ತರ್, ಶೇಖ್ ಅಬ್ದುಲ್ ರಜಾಕ್ ಉಪಸ್ಥಿತರಿದ್ದರು. ಕೊಡ್ಪಾ ಕಾಯ್ದೆಯನ್ವಯ ಬಿಡಿ ಪ್ಯಾಕೆಟ್ನ ಮೇಲೆ 85% ಆರೋಗ್ಯ ಸಂಬಂಧಿ ಜಾಗೃತಿ ಚಿತ್ರವನ್ನು ಮುದ್ರಿಸಬೇಕು ಎನ್ನುವ ನಿಯಮದಿಂದ ಬಿಡಿ ಉದ್ಯಮಕ್ಕೆ ಹೊಡೆತ ಬೀಳಲಿದೆ ಎಂದು ಬಿಡಿ ಮಜ್ದೂರ್ ಸಂಘ ಆರೋಪಿಸಿದೆ. ಕೊಡ್ಪಾ ಕಾಯ್ದೆಯನ್ವಯ ಬಿಡಿ ಪ್ಯಾಕೆಟ್ನ ಮೇಲೆ 85% ಆರೋಗ್ಯ ಸಂಬಂಧಿ ಜಾಗೃತಿ ಚಿತ್ರವನ್ನು ಮುದ್ರಿಸಬೇಕೆನ್ನುವ ಸುತ್ತೋಲೆ ಬಂದಿದ್ದು, ಇದರಿಂದ ಬಿಡಿ ಉದ್ಯಮಕ್ಕೆ ಬಹುದೊಡ್ಡ ಹೊಡೆತ ಬೀಳಲಿದೆ ಎಂದು ಬಿಡಿ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಬಿಡಿ ಮಜ್ದೂರ್ ಸಂಘದ ಪದಾಧಿಕಾರಿಗಳು ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಕಾರ್ಮಿಕರ ಪರವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಿಡಿ ಉದ್ಯಮದ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು. ಅದೇ ಬಜೆಟ್ ಬರುವ ಮುಂಚೆ 2 ದಿವಸ ಮುಂಚೆ ಹೋಗಿದ್ರು. ಆಗ ಅವರು ಕರ್ಕೊಂಡು ಹೋಗಿ ಆರೋಗ್ಯ ಸಚಿವರ ಹತ್ರ ಕರ್ಕೊಂಡು ಹೋಗಿದ್ದಾರೆ, ವಿತ್ತ ಸಚಿವರ ಬಳಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದೊಂದು ಲಾಭ ಏನಂತ ಹೇಳಿದ್ರೆ, ಕೈಗಾರಿಕೆ
ಬೀಡಿ ಕೈಗಾರಿಕೆ ಆ ಟ್ಯಾಕ್ಸ್ ಹಾಕ್ಲಿಲ್ಲ ಅವರು. ಅದೊಂದು ಉಳಿತಾಯ ಆಗಿದೆ ಆ ಸಂದರ್ಭದಲ್ಲಿ. ಮತ್ತು ನಾವು ಇದು ಇಲ್ಲದೆ ಸಾಯ್ತೇವೆ ಅಂತ ಇಲ್ಲ ಯಾವಾಗಲೂ ತಾವು ಗಮನಿಸಬಹುದು, ತಂಬಾಕಿಗೆ ಟ್ಯಾಕ್ಸ್ ಹಾಕುವಾಗ ಬೀಡಿ ಮತ್ತು ಸಿಗರೇಟ್ಗೆ ಒಟ್ಟಿಗೆ ಹಾಕ್ತಿದ್ರು. ಈ ಸಲ ಸಿಗರೇಟ್ಗೆ ಮಾತ್ರ ಹಾಕಿದ್ರು, ಬೀಡಿಗೆ ಹಾಕಿರ್ಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಬೀಡಿ ಮಜ್ದೂರ್ ಸಂಘದ ಪದಾಧಿಕಾರಿಗಳಾದ ವರದಾಕ್ಷಿ ಸಾಲ್ಯಾನ್, ಗೋಪಾಲಕೃಷ್ಣ, ಕಾಮಾಕ್ಷಿ ಬೆಳ್ಳೂರು ಉಪಸ್ಥಿತರಿದ್ದರು. ಪೊಲೀಸರು ಭೂಗತ ಬಾತಕಿಗಳನ್ನು ಮಟ್ಟ ಹಾಕಿದ್ದರಿಂದ ಬಿಲ್ಡರ್ಗಳು ನೆಮ್ಮದಿಯಿಂದ ಬಾಳಲು ಸಾಧ್ಯವಾಗಿದೆ ಎಂದು ಉದ್ಯಮಿ ಟಿಎಂ ರಜಾಕ್ ಪೊಲೀಸ್ ಇಲಾಖೆಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಭೂಗತ ಬಾತಕಿಗಳನ್ನು ಮಟ್ಟ ಹಾಕಿದ್ದರಿಂದಾಗಿ ಇಂದು ಜಿಲ್ಲೆಯಲ್ಲಿ ಬಿಲ್ಡರ್ಗಳು ಹಾಗೂ ಉದ್ಯಮಿಗಳು ನೆಮ್ಮದಿಯಿಂದ ವ್ಯವಹಾರ ಮಾಡಲು ಸಾಧ್ಯವಾಗಿದೆ. ಭೂಗತ ಪಾತಕಿಗಳ ಚಟುವಟಿಕೆಗಳನ್ನು ನಿಯಂತ್ರಿಸಿದ ಜಿಲ್ಲೆಯ ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಗೃಹ ಸಚಿವಾಲಯಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ಉದ್ಯಮಿ ಟಿಎಂ ರಜಾಕ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಕೆಲ ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಬಿಲ್ಡರ್ಗಳು ವ್ಯವಹಾರ ನಡೆಸಲು ಬಹಳ ಕಷ್ಟವಿತ್ತು. ಭೂಗತ ಪಾತಕಿಗಳು ಹಫ್ತಾಕ್ಕಾಗಿ ಬೆದರಿಕೆ ಒಡ್ಡುತ್ತಿದ್ದರು. ಆದರೆ ದಕ್ಷ ಪೊಲೀಸ್ ಅಧಿಕಾರಿಗಳಾದ ಗೋಪಾಲ್ ಹೊಸೂರ್, ವ್ಯಾಲೆಂಟೈನ್ ಡಿಸೋಜಾ ಮತ್ತಿತರ ಅಧಿಕಾರಿಗಳು ಭೂಗತ ಪಾತಕಿಗಳಿಂದ ಉದ್ಯಮಿಗಳಿಗೆ ನೆಮ್ಮದಿ ಒದಗಿಸಿದ್ದಾರೆ ಎಂದರು. ಬಹಳಷ್ಟು ಕಷ್ಟಗಳು, ಹರಾಸ್ಮೆಂಟ್ ಆಗ್ತಾ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಉತ್ತಮ ಕೆಲಸ ಮಾಡಿ ಬನ್ನಂಜೆ ರಾಜನನ್ನು ಸೆರೆ ಹಿಡಿಯುವುದರಲ್ಲಿ ಸಫಲರಾಗಿದ್ದಾರೆ. ಅದರ ಜೊತೆಗೆ ಈಗ ಬಹುತೇಕ ಸಮಸ್ಯೆ ನಿಗ್ರಹಕ್ಕೆ ಬಂದಿದೆ. ಆದ್ದರಿಂದ ನಮ್ಮ ಉದ್ಯಮದ ಪ್ರಕಾರ ದಕ್ಷಿಣ ಕನ್ನಡ ಪೊಲೀಸಿಗೂ ಕರ್ನಾಟಕ ರಾಜ್ಯ ಗೃಹ ಇಲಾಖೆಗೂ ಮಾಧ್ಯಮದ ಮೂಲಕ ನಾವೊಂದು ಥ್ಯಾಂಕ್ಸ್ ಹೇಳುವ ಅಂತ ಹೇಳಿ ಇದು ಈಗಾಗಲೇ ನಾವು ಥ್ಯಾಂಕಿಂಗ್ ಲೆಟರ್ಗಳಿಗೆ ಕಳಿಸಿದ್ದೇವೆ. ಉಪಕಾರ ಸ್ಮರಣೆಯ ಉದ್ದೇಶದಿಂದ ನಾವು. ಸುದ್ದಿಗೋಷ್ಠಿಯಲ್ಲಿ ಬಿಲ್ಡರ್ಗಳಾದ ಕೆಸಿ ನಾಯಕ್, ಲೋಕನಾಥ್ ಶೆಟ್ಟಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಹಲವು ದಿನಗಳಿಂದ ನೀರಿಲ್ಲದೆ ಅಜ್ಜಿಬೆಟ್ಟು ನಾಗರಿಕರ ಪರದಾಟ. ಸ್ಥಳೀಯರಿಂದ ಪುರಸಭೆಗೆ ಮನವಿ, ಪ್ರತಿಭಟನೆಯ ಎಚ್ಚರಿಕೆ. ನಾಯಿಕೊಡೆಗಳಂತೆ ಹುಟ್ಟಿಕೊಂಡಿವೆ ಎನ್ಜಿಒಗಳು. ಮತ್ತೆ ಎನ್ಜಿಒಗಳ ಮೂಲಕ ನಡೆಯಲಿದೆ ಹುಲಿಗಣತಿ. ಚಿಕ್ಕಮಗಳೂರಿನಲ್ಲಿ ಎನ್ಜಿಒಗಳ ವಿರುದ್ಧ ಮಲೆನಾಡಿಗರ ಪ್ರತಿಭಟನೆ. ಕಳೆದ 15 ವರ್ಷಗಳಿಂದ ಕತ್ತಲ ಕೋಣೆಯಲ್ಲಿದ್ದ ಯುವತಿ ಬಾಳಿಗೆ ಬೆಳಕಾದ ಸ್ಥಳೀಯ ಬಿಜೆಪಿ ಜನಪ್ರತಿನಿಧಿಗಳು. ಯುವತಿಯನ್ನು ಚಿಕಿತ್ಸಾ ಕೇಂದ್ರಕ್ಕೆ ದಾಖಲಿಸಿದ ಜನಪ್ರತಿನಿಧಿಗಳು. ಇದು ಈ ದಿನದ ಎನ್ಎಂಸಿ ವಾರ್ತೆ. ನಾಳಿನ ಎನ್ಎಂಸಿ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.